ಹಾಗಿದ್ರೆ ರಾಹುಲ್ ಗಾಂಧಿಯ ಪರಿಸ್ಥಿತಿಯೂ ಕೂಡ ಅತಂತ್ರ ಪರಿಸ್ಥಿತಿಯ ಕಾಂಗ್ರೆಸ್ನಲ್ಲಿ. ಸೋಲು ಸೋಲು ಸೋಲು. ಈ ರಾಹುಲ್ ಗಾಂಧಿ ಸಹವಾಸನೇ ಬೇಡ ಅಂತ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರೇ ರಾಹುಲ್ ಗಾಂಧಿ ಅವರನ್ನ ಪಕ್ಕ ಕೂರಿಸಿ ಸಾಕು, ನೋಡಿದ್ದಾಯ್ತು, ಅವರನ್ನ ಇನ್ನ ಈ ಸ್ಥಾನಮಾನಕ್ಕೆ ಬೇರೆಯವರು ಬೇಕೇ ಬೇಕು ಅಂತ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ದೆಹಲಿಯಲ್ಲಿಯೂ ಕೂಡ ಈಗ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹತಾಶರಾಗಿದ್ದಾರೆ. ಎಷ್ಟು ಅಂತ ಸೋಲು ಸಹಿಸ್ಕೊತಾರೆ ಪಾಪ ಅವರಾದ್ರು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋದ್ರೆ ನಮಗೆ ಸೋಲು, ಅವ್ರು ಬೇಡವೇ ಬೇಡ ಅನ್ನುವಂತ ಇರಾದೆಗೆ ಈಗ ಕಾಂಗ್ರೆಸ್ನವರೇ ಬಂದಿದ್ದಾರೆ. ಕಾಂಗ್ರೆಸ್ನವರೇ ಹೇಳ್ತಿರೋದಿದು. ನಿನ್ನೆ ನಾವು ಹೇಳ್ತಿದ್ವಲ್ಲ, ಒಬ್ಬ ಎಂಪಿ ಮಸೂದ್, ರಾಹುಲ್ ಗಾಂಧಿ ಬೇಡವೇ ಬೇಡ, ಪ್ರಿಯಾಂಕಾ ವಾದ್ರಾ ಅವರನ್ನ ಕೂರಿಸಬೇಕು ಅಂತ ಹೇಳಿ. ಈಗ ಇನ್ನೊಬ್ಬ ಶಾಸಕ ಆ ರೀತಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ಅಗತ್ಯ ಇದೆ, ಬದಲಾವಣೆ ಆಗಲೇಬೇಕು ಅಂತ ಪತ್ರ ಬರೆದಿದ್ದಾರೆ. ಪ್ರಿಯಾಂಕಾ ವಾದ್ರಾ ಪರ ಶಾಸಕ ಮುಕ್ವೀಂ ಪತ್ರವನ್ನ ಬರೆದಿರೋದು. ಒಬ್ಬ ಕಾಂಗ್ರೆಸ್ ಶಾಸಕನ ಕೈಗೆ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. ಒಬ್ಬ ಕಾಂಗ್ರೆಸ್ ಶಾಸಕನ ಕೈಗೂ ಕೂಡ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. ಇದನ್ನು ಹೇಳ್ತಿರೋದು ಯಾರು? ಅದೇ ಕಾಂಗ್ರೆಸ್ನ ಶಾಸಕ. ನಾವು ಹೋಗಿ ಮೀಟ್ ಆಗಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. 3 ವರ್ಷಗಳಿಂದ ಪ್ರಯತ್ನ ಮಾಡಿದರೂ ಕೂಡ ರಾಹುಲ್ ಗಾಂಧಿಯವರ ಭೇಟಿಯಾಗಿಲ್ಲ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಅಸಮರ್ಥತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಕ್ಷ ಸಂಘಟನೆಗೆ ಇವರು ಯೋಗ್ಯರಲ್ಲ, ಇವರಿಂದ ಓಟ್ಗಳು ಬರಲ್ಲ, ಓಟ್ಗಳು ಸ್ಪ್ಲಿಟ್ ಆಗ್ತಾ ಇದೆ. ರಾಹುಲ್ ಗಾಂಧಿನ ಅಯ್ಯೋ ಅವ್ರಿಗೆ ಓಟ್ ಹಾಕದೇ ಬೇಡ ಅಂತ ಬಿಜೆಪಿಗೆ ಓಟ್ ಹಾಕ್ತಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವರು ಮಾತಾಡಿದ್ದಾರೆ. ಪಕ್ಷ ಸಂಘಟನೆಗೆ ಹೊಸ ನಾಯಕತ್ವ ಅನಿವಾರ್ಯ ಇದೆ. ರಾಹುಲ್ ಗಾಂಧಿ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಯಾವಾಗ ನೋಡಿದ್ರು ಫಾರಿನ್ ಟೂರ್ ಅಂತಾರೆ. ಏನಕ್ಕೆ ಹೋಗ್ತಾರೆ? ಪಕ್ಷ ಸಂಘಟನೆ ಬಗ್ಗೆ ಇವ್ರಿಗೆ ಅರಿವಿಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದೊಂದೇ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲ ಕಚ್ತಾ ಇದೆ, ಅದ್ರ ಬಗ್ಗೆ ಇವ್ರಿಗೆ ತಲೆನೋವಿಲ್ಲ. ಹೋದ್ರೆ ಹೋಯ್ತು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಪಾರ್ಟಿಯನ್ನೇ ನಂಬಿಕೊಂಡು ಕೆಲಸ ಮಾಡ್ತಾ ಇರೋ ನಮ್ ಕತೆ ಏನು ಅಂತ ಕಾಂಗ್ರೆಸ್ನ ಶಾಸಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ಎಐಸಿಸಿ ಗದ್ದುಗೆ ಮೇಲೆ ಪ್ರಿಯಾಂಕಾ ವಾದ್ರಾ ಅವರನ್ನ ಕೂರಿಸಿ ರಾಹುಲ್ ಗಾಂಧಿ ಅವರನ್ನ ಕಳಿಸಿ ಎಲ್ಲಾದ್ರೂ ಹೋಗ್ಲಿ. ಅವರು ಪ್ರಿಯಾಂಕಾ ವಾದ್ರಾ ಪಟ್ಟಾಭಿಷೇಕಕ್ಕೆ ಇದೇ ಸಕಾಲ. ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಅನ್ನುವಂತಹ ಸ್ಲೋಗನ್ ಜೊತೆಗೆ ಈಗ ಬಹುತೇಕರು ಪಟ್ಟು ಹಿಡಿತಾ ಇದ್ದಾರೆ. ಹೀಗೆ ರಾಹುಲ್ ಗಾಂಧಿಯನ್ನ ಕೆಳಗಿಳಿಸೋದಕ್ಕೆ ಶಾಸಕ ಕಾರಣವನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣಗಳಿಂದ ರಾಹುಲ್ ಗಾಂಧಿ ಅವರನ್ನ ಕೆಳಗಿಳಿಸಿ ಪ್ರಿಯಾಂಕಾ ವಾದ್ರನ್ನ ತಗೊಂಡ್ಬನ್ನಿ ಅಂತಿದ್ದಾರೆ. ನೋಡೋಣ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಈ ಬಗ್ಗೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಹಾಗಿದ್ರೆ ರಾಹುಲ್ ಗಾಂಧಿಯ ಪರಿಸ್ಥಿತಿಯೂ ಕೂಡ ಅತಂತ್ರ ಪರಿಸ್ಥಿತಿಯ ಕಾಂಗ್ರೆಸ್ನಲ್ಲಿ. ಸೋಲು ಸೋಲು ಸೋಲು. ಈ ರಾಹುಲ್ ಗಾಂಧಿ ಸಹವಾಸನೇ ಬೇಡ ಅಂತ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರೇ ರಾಹುಲ್ ಗಾಂಧಿ ಅವರನ್ನ ಪಕ್ಕ ಕೂರಿಸಿ ಸಾಕು, ನೋಡಿದ್ದಾಯ್ತು, ಅವರನ್ನ ಇನ್ನ ಈ ಸ್ಥಾನಮಾನಕ್ಕೆ ಬೇರೆಯವರು ಬೇಕೇ ಬೇಕು ಅಂತ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ದೆಹಲಿಯಲ್ಲಿಯೂ ಕೂಡ ಈಗ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹತಾಶರಾಗಿದ್ದಾರೆ. ಎಷ್ಟು ಅಂತ ಸೋಲು ಸಹಿಸ್ಕೊತಾರೆ ಪಾಪ ಅವರಾದ್ರು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋದ್ರೆ ನಮಗೆ ಸೋಲು, ಅವ್ರು ಬೇಡವೇ ಬೇಡ ಅನ್ನುವಂತ ಇರಾದೆಗೆ ಈಗ ಕಾಂಗ್ರೆಸ್ನವರೇ ಬಂದಿದ್ದಾರೆ. ಕಾಂಗ್ರೆಸ್ನವರೇ ಹೇಳ್ತಿರೋದಿದು. ನಿನ್ನೆ ನಾವು ಹೇಳ್ತಿದ್ವಲ್ಲ, ಒಬ್ಬ ಎಂಪಿ ಮಸೂದ್, ರಾಹುಲ್ ಗಾಂಧಿ ಬೇಡವೇ ಬೇಡ, ಪ್ರಿಯಾಂಕಾ ವಾದ್ರಾ ಅವರನ್ನ ಕೂರಿಸಬೇಕು ಅಂತ ಹೇಳಿ. ಈಗ ಇನ್ನೊಬ್ಬ ಶಾಸಕ ಆ ರೀತಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ಅಗತ್ಯ ಇದೆ, ಬದಲಾವಣೆ ಆಗಲೇಬೇಕು ಅಂತ ಪತ್ರ ಬರೆದಿದ್ದಾರೆ. ಪ್ರಿಯಾಂಕಾ ವಾದ್ರಾ ಪರ ಶಾಸಕ ಮುಕ್ವೀಂ ಪತ್ರವನ್ನ ಬರೆದಿರೋದು. ಒಬ್ಬ ಕಾಂಗ್ರೆಸ್ ಶಾಸಕನ ಕೈಗೆ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. ಒಬ್ಬ ಕಾಂಗ್ರೆಸ್ ಶಾಸಕನ ಕೈಗೂ ಕೂಡ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. ಇದನ್ನು ಹೇಳ್ತಿರೋದು ಯಾರು? ಅದೇ ಕಾಂಗ್ರೆಸ್ನ ಶಾಸಕ. ನಾವು ಹೋಗಿ ಮೀಟ್ ಆಗಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. 3 ವರ್ಷಗಳಿಂದ ಪ್ರಯತ್ನ ಮಾಡಿದರೂ ಕೂಡ ರಾಹುಲ್ ಗಾಂಧಿಯವರ ಭೇಟಿಯಾಗಿಲ್ಲ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಅಸಮರ್ಥತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ಪಕ್ಷ ಸಂಘಟನೆಗೆ ಇವರು ಯೋಗ್ಯರಲ್ಲ, ಇವರಿಂದ ಓಟ್ಗಳು ಬರಲ್ಲ, ಓಟ್ಗಳು ಸ್ಪ್ಲಿಟ್ ಆಗ್ತಾ ಇದೆ. ರಾಹುಲ್ ಗಾಂಧಿನ ಅಯ್ಯೋ ಅವ್ರಿಗೆ ಓಟ್ ಹಾಕದೇ ಬೇಡ ಅಂತ ಬಿಜೆಪಿಗೆ ಓಟ್ ಹಾಕ್ತಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವರು ಮಾತಾಡಿದ್ದಾರೆ. ಪಕ್ಷ ಸಂಘಟನೆಗೆ ಹೊಸ ನಾಯಕತ್ವ ಅನಿವಾರ್ಯ ಇದೆ. ರಾಹುಲ್ ಗಾಂಧಿ ನಮ್ಮ ಕೈಗೆ ಸಿಗ್ತಾ ಇಲ್ಲ, ಯಾವಾಗ ನೋಡಿದ್ರು ಫಾರಿನ್ ಟೂರ್ ಅಂತಾರೆ. ಏನಕ್ಕೆ ಹೋಗ್ತಾರೆ? ಪಕ್ಷ ಸಂಘಟನೆ ಬಗ್ಗೆ ಇವ್ರಿಗೆ ಅರಿವಿಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದೊಂದೇ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲ ಕಚ್ತಾ ಇದೆ, ಅದ್ರ ಬಗ್ಗೆ ಇವ್ರಿಗೆ ತಲೆನೋವಿಲ್ಲ. ಹೋದ್ರೆ ಹೋಯ್ತು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಪಾರ್ಟಿಯನ್ನೇ ನಂಬಿಕೊಂಡು ಕೆಲಸ ಮಾಡ್ತಾ ಇರೋ ನಮ್ ಕತೆ ಏನು ಅಂತ ಕಾಂಗ್ರೆಸ್ನ ಶಾಸಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ಎಐಸಿಸಿ ಗದ್ದುಗೆಯ ಮೇಲೆ ಪ್ರಿಯಾಂಕಾ ವಾದ್ರಾ ಅವರನ್ನ ಕೂರಿಸಿ ರಾಹುಲ್ ಗಾಂಧಿ ಅವರನ್ನ ಕಳಿಸಿ ಎಲ್ಲಾದ್ರೂ ಹೋಗ್ಲಿ. ಅವರು ಪ್ರಿಯಾಂಕಾ ವಾದ್ರಾ ಪಟ್ಟಾಭಿಷೇಕಕ್ಕೆ ಇದೇ ಸಕಾಲ. ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಅನ್ನುವಂತಹ ಸ್ಲೋಗನ್ ಜೊತೆಗೆ ಈಗ ಬಹುತೇಕರು ಪಟ್ಟು ಹಿಡಿತಾ ಇದ್ದಾರೆ. ಹೀಗೆ ರಾಹುಲ್ ಗಾಂಧಿಯನ್ನ ಕೆಳಗಿಳಿಸೋದಕ್ಕೆ ಶಾಸಕ ಕಾರಣವನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣಗಳಿಂದ ರಾಹುಲ್ ಗಾಂಧಿ ಅವರನ್ನ ಕೆಳಗಿಳಿಸಿ ಪ್ರಿಯಾಂಕಾ ವಾದ್ರನ್ನ ತಗೊಂಡ್ಬನ್ನಿ ಅಂತಿದ್ದಾರೆ. ನೋಡೋಣ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಈ ಬಗ್ಗೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಹಾಗಿದ್ರೆ ರಾಹುಲ್ ಗಾಂಧಿಯ ಪರಿಸ್ಥಿತಿಯೂ ಕೂಡ ಅತಂತ್ರ ಪರಿಸ್ಥಿತಿಯ ಕಾಂಗ್ರೆಸ್ನಲ್ಲಿ. ಸೋಲು ಸೋಲು ಸೋಲು. ಈ ರಾಹುಲ್ ಗಾಂಧಿ ಸಹವಾಸನೇ ಬೇಡ ಅಂತ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರೇ ರಾಹುಲ್ ಗಾಂಧಿ ಅವರನ್ನ ಪಕ್ಕ ಕೂರಿಸಿ ಸಾಕು, ನೋಡಿದ್ದಾಯ್ತು, ಅವರನ್ನ ಇನ್ನ ಈ ಸ್ಥಾನಮಾನಕ್ಕೆ ಬೇರೆಯವರು ಬೇಕೇ ಬೇಕು ಅಂತ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ದೆಹಲಿಯಲ್ಲಿಯೂ ಕೂಡ ಈಗ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹತಾಶರಾಗಿದ್ದಾರೆ. ಎಷ್ಟು ಅಂತ ಸೋಲು ಸಹಿಸ್ಕೊತಾರೆ ಪಾಪ ಅವರಾದ್ರು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋದ್ರೆ ನಮಗೆ ಸೋಲು, ಅವ್ರು ಬೇಡವೇ ಬೇಡ ಅನ್ನುವಂತ ಇರಾದೆಗೆ ಈಗ ಕಾಂಗ್ರೆಸ್ನವರೇ ಬಂದಿದ್ದಾರೆ. ಕಾಂಗ್ರೆಸ್ನವರೇ ಹೇಳ್ತಿರೋದಿದು. ನಿನ್ನೆ ನಾವು ಹೇಳ್ತಿದ್ವಲ್ಲ, ಒಬ್ಬ ಎಂಪಿ ಮಸೂದ್ ರಾಹುಲ್ ಗಾಂಧಿ ಬೇಡವೇ ಬೇಡ, ಪ್ರಿಯಾಂಕಾ ವಾದ್ರಾ ಅವರನ್ನ ಕೂರಿಸಬೇಕು ಅಂತ ಹೇಳಿ. ಈಗ ಇನ್ನೊಬ್ಬ ಶಾಸಕ ಆ ರೀತಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ಅಗತ್ಯ ಇದೆ, ಬದಲಾವಣೆ ಆಗಲೇಬೇಕು ಅಂತ ಪತ್ರ ಬರೆದಿದ್ದಾರೆ. ಪ್ರಿಯಾಂಕಾ ವಾದ್ರಾ ಪರ ಶಾಸಕ ಮುಕ್ವೀಂ ಪತ್ರವನ್ನ ಬರೆದಿರೋದು. ಒಬ್ಬ ಕಾಂಗ್ರೆಸ್ ಶಾಸಕನ ಕೈಗೆ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ, ಒಬ್ಬ ಕಾಂಗ್ರೆಸ್ ಶಾಸಕನ ಕೈಗೂ ಕೂಡ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. ಇದನ್ನು ಹೇಳ್ತಿರೋದು ಯಾರು? ಅದೇ ಕಾಂಗ್ರೆಸ್ನ ಶಾಸಕ. ನಾವು ಹೋಗಿ ಮೀಟ್ ಆಗಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. 3 ವರ್ಷಗಳಿಂದ ಪ್ರಯತ್ನ ಮಾಡಿದರೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಯಾಗಿಲ್ಲ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಅಸಮರ್ಥತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಕ್ಷ ಸಂಘಟನೆಗೆ ಇವರು ಯೋಗ್ಯರಲ್ಲ, ಇವರಿಂದ ಓಟ್ಗಳು ಬರಲ್ಲ, ಓಟ್ಗಳು ಸ್ಪ್ಲಿಟ್ ಆಗ್ತಾ ಇದೆ. ರಾಹುಲ್ ಗಾಂಧಿನ ಅಯ್ಯೋ ಅವ್ರಿಗೆ ಓಟ್ ಹಾಕದೇ ಬೇಡ ಅಂತ ಬಿಜೆಪಿಗೆ ಓಟ್ ಹಾಕ್ತಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವರು ಮಾತಾಡಿದ್ದಾರೆ. ಪಕ್ಷ ಸಂಘಟನೆಗೆ ಹೊಸ ನಾಯಕತ್ವ ಅನಿವಾರ್ಯ ಇದೆ. ರಾಹುಲ್ ಗಾಂಧಿ ನಮ್ಮ ಕೈಗೆ ಸಿಗ್ತಾ ಇಲ್ಲ, ಯಾವಾಗ ನೋಡಿದ್ರು ಫಾರಿನ್ ಟೂರ್ ಅಂತಾರೆ. ಏನಕ್ಕೆ ಹೋಗ್ತಾರೆ? ಪಕ್ಷ ಸಂಘಟನೆ ಬಗ್ಗೆ ಇವ್ರಿಗೆ ಅರಿವಿಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದೊಂದೇ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲ ಕಚ್ತಾ ಇದೆ, ಅದ್ರ ಬಗ್ಗೆ ಇವ್ರಿಗೆ ತಲೆನೋವಿಲ್ಲ. ಹೋದ್ರೆ ಹೋಯ್ತು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಪಾರ್ಟಿಯನ್ನೇ ನಂಬಿಕೊಂಡು ಕೆಲಸ ಮಾಡ್ತಾ ಇರೋ ನಮ್ ಕತೆ ಏನು ಅಂತ ಕಾಂಗ್ರೆಸ್ನ ಶಾಸಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ಎಐಸಿಸಿ ಗದ್ದುಗೆಯ ಮೇಲೆ ಪ್ರಿಯಾಂಕಾ ವಾದ್ರಾ ಅವರನ್ನ ಕೂರಿಸಿ ರಾಹುಲ್ ಗಾಂಧಿ ಅವರನ್ನ ಕಳಿಸಿ ಎಲ್ಲಾದ್ರೂ ಹೋಗ್ಲಿ. ಅವರು ಪ್ರಿಯಾಂಕಾ ವಾದ್ರಾ ಪಟ್ಟಾಭಿಷೇಕಕ್ಕೆ ಇದೇ ಸಕಾಲ. ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಅನ್ನುವಂತಹ ಸ್ಲೋಗನ್ ಜೊತೆಗೆ ಈಗ ಬಹುತೇಕರು ಪಟ್ಟು ಹಿಡಿತಾ ಇದ್ದಾರೆ. ಹೀಗೆ ರಾಹುಲ್ ಗಾಂಧಿಯನ್ನ ಕೆಳಗಿಳಿಸೋದಕ್ಕೆ ಶಾಸಕ ಕಾರಣವನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣಗಳಿಂದ ರಾಹುಲ್ ಗಾಂಧಿ ಅವರನ್ನ ಕೆಳಗಿಳಿಸಿ ಪ್ರಿಯಾಂಕಾ ವಾದ್ರನ್ನ ತಗೊಂಡ್ಬನ್ನಿ ಅಂತಿದ್ದಾರೆ. ನೋಡೋಣ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಈ ಬಗ್ಗೆ ಅಂತ ಹೇಳಿ. ಇನ್ನು ನೆಕ್ಸ್ಟ್,